ನದಿಯಲ್ಲಿ ಮುಳುಗಿ 6 ಜನ ಸಾವನ್ನಪ್ಪಿದ್ದಾರೆ. ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ಘಟನೆ ನಡೆದಿದೆ. ದರ್ಗಾಗೆ ಬಂದಿದ್ರು 8 ಜನ, ಅದರಲ್ಲಿ ಇದೀಗ 6 ಜನ ಸಾವನ್ನಪ್ಪಿದ್ದಾರೆ. ಕಾವೇರಿ ನದಿಯಲ್ಲಿ ಮುಳುಗಿ 6 ಜನ ಸಾವನ್ನಪ್ಪಿರುವಂತಹ ಘಟನೆ ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ನಡೆದಿದೆ. 2 ಮಕ್ಕಳ ಜೊತೆಗೆ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಅಂತ ಮೈಸೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಆರ್ ನಗರ ಪಟ್ಟಣ ಸಮೀಪದ ಹಳೆ ಎಡತೊರೆ ಅರ್ಕೇಶ್ವರ ಸ್ವಾಮಿ ಸಮೀಪದ ಕಾವೇರಿ ನದಿಯಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣರಾಜನಗರ ಸಮೀಪದ ಹಜರತ್ ಖಾದರ್ ಲಿಂಗವಲ್ಲಿ ಉರುಸ್ ವೀಕ್ಷಿಸೋದಿಕ್ಕೆ ಅಂತ ಬಂದಿದ್ದಂತಹ ಜನ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ಹೋಗಿದ್ರು 8 ಮಂದಿ, ಅದರಲ್ಲಿ 6 ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ. ಇಬ್ಬರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೆಣ್ಣು ಕೊಟ್ಟ ಅತ್ತೆ ಅಂದ್ರೆ ಕಣ್ಣು ಕೊಟ್ಟ ದೇವರಿದ್ದಂತೆ ಅಂತಾರೆ. ಆದ್ರೆ ಈತನ ಪಾಲಿಗೆ ಹೆಣ್ಣು ಕೊಟ್ಟ ಅತ್ತೆಯೇ ಹಂತಕಿಯಾಗಿದ್ದಾಳೆ. ಮಗಳ ಪ್ರಿಯಕರನ ಜೊತೆ ಸೇರ್ಕೊಂಡು ಅಳಿಯನ ಕತೆ ಮುಗಿಸಿದಾಳೆ. ಮಗಳ ಲವರ್ ಜೊತೆ ಸೇರಿ ಅಳಿಯನ ಕಥೆ ಮುಗಿಸಿದ್ರು. ರಾತ್ರಿ ಚಿಕನ್ ಪಾರ್ಟಿ, ಬೆಳಗ್ಗೆ ಬಿದ್ದಿತ್ತು ಅಳಿಯನ ಬಾಡಿ. ಭೂಮಿ ಮೇಲೆ ಎಂಥೆಂಥವರು ಇದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿಯೇ ಜೀವಂತ ಸಾಕ್ಷಿ. ಅತ್ತೆ ಅನಿಸಿಕೊಂಡವಳು ಅಳಿಯನ ಪರ ನಿಲ್ಲೋದು ಬಿಟ್ಟು ಮಗಳ ಲವರ್ ಜೊತೆ ಸೇರ್ಕೊಂಡು ಅಳಿಯನ ಕಥೆ ಮುಗಿಸಿದ್ದಾಳೆ. ನಿತ್ಯ ಕುಡ್ಕೊಂಡು ಬರ್ತಾನೆ ಅಂತ ಚಿಕನ್ ಪಾರ್ಟಿ ರೆಡಿ ಮಾಡಿ ಅಳಿಯನ ಚಟ್ಟ ಕಟ್ಟಿದ್ದಾಳೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದಂಡಿಪುರ ಗ್ರಾಮದಲ್ಲಿ ನಡೆದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಗೆ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಈತನ ಹೆಸರು ನರಸಿಂಹಮೂರ್ತಿ ಅಂತ. 3 ವರ್ಷದ ಹಿಂದೆ ಸುಜಾತ ಅನ್ನೋ ಹೆಣ್ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದ ಸುಜಾತ ಆಂಧ್ರ ಮೂಲದ ಅಮರ್ ಅನ್ನೋನ ಜೊತೆ ಸ್ನೇಹ ಬೆಳೆಸಿದ್ಲು. ಇದೇ ಸ್ನೇಹ ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಹೀಗಾಗಿ ಕದ್ದು ಮುಚ್ಚಿ ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸುಜಾತ 2.5 ತಿಂಗಳ ಹಿಂದೆ ಸಾವನ್ನಪ್ಪಿದ್ಲು. ಸುಜಾತ ಹೋದ್ಮೇಲೂ ಈ ಅಮರ್ ಮಾತ್ರ ಸುಜಾತ ಮನೆಯ ಸಂಬಂಧ ಬಿಟ್ಟಿರಲಿಲ್ಲ. ಸುಜಾತಾಗೆ ಹುಟ್ಟಿದ್ದ ಮಗು ನನ್ನದೇ ಅಂತಿದ್ದನಂತೆ. ಸುಜಾತ ಮನೆಗೆ ಆಗಾಗ ಬಂದು ಹೋಗ್ತಿದ್ದವ ಸುಜಾತಾಳ ತಾಯಿಗೆ ಆಪ್ತನಾಗಿದ್ದ. ಆದರೆ ಈತ ಮನೆಗೆ ಬರೋದು ಸುಜಾತ ಗಂಡ ನರಸಿಂಹಮೂರ್ತಿಗೆ ಇಷ್ಟ ಇರಲಿಲ್ಲ. ಹೀಗಾಗಿಯೇ ಪದೇ ಪದೇ ಜಗಳ ಮಾಡ್ತಿದ್ದ. ಇಷ್ಟಕ್ಕೆ ಸಿಟ್ಟಿಗೆದ್ದ ಅತ್ತೆ ಜಯಮ್ಮ ಅಳಿಯನ ಕಥೆ ಮುಗಿಸೋ ಪ್ಲಾನ್ ಮಾಡಿದ್ದಾಳೆ. ಮಗ ಹಾಗೂ ಮಗಳ ಲವರ್ ಜೊತೆ ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡಿದ್ದಾಳೆ. ಮೊನ್ನೆ ರಾತ್ರಿ ದಂಡಿಪುರಕ್ಕೆ ಬಂದಿದ್ದ ಅಮರ್ ಚಿಕನ್ ಪಾರ್ಟಿ ರೆಡಿ ಮಾಡಿದ್ದ. ಈ ವೇಳೆ ನರಸಿಂಹಮೂರ್ತಿಗೆ ಕಂಠಪೂರ್ತಿ ಕುಡಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕೊಂದು ಹಾಕಿದ್ರು. ಬಳಿಕ ಊರ ಮುಂದಿನ ಜಾಗದಲ್ಲಿ ಎಸೆದು ಕುಡಿದು ಬಿದ್ದಿದ್ದಾನೆ ಅಂತ ನಾಟಕ ಆಡಿದ್ರು.